ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಪಾಪು ಇಲ್ಲೇ ಮಲಗಿದ್ದಾಳೆ. ಇವಾಗ ಆಲ್ಮೋಸ್ಟ್ ಸಂಜೆ ಆಗಿದೆ. ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಅಜ್ಜಿ ಹಾಗೆ ತಾತ ಬಂದಿದ್ರಲ್ಲ, ನಮ್ಮ ಅಜ್ಜಿಗೆ ಏನೋ ಸ್ವಲ್ಪ ಕಣ್ಣೇನೋ ನೋವಿತ್ತು ಅಂತ ಅಮ್ಮ ಮತ್ತೆ ನನ್ನ ತಂಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಹಾಗೆ ಅವ್ರಿಗೆ ಊರಿಗೆ ಕಳಿಸ್ಬರೋಕೆ ಹೋಗಿದ್ದಾರೆ. ಇನ್ನ ಬಂದಿಲ್ಲ, ಮಧ್ಯಾಹ್ನನೇ ಹೋಗಿದ್ರು. ನಮ್ಮ ಅಜ್ಜಿ ಫಸ್ಟ್ ಕಣ್ಣು ಆಪ್ರೇಷನ್ ಮಾಡಿಸಿದ್ರು ಒಂದು. ಅದರಲ್ಲಿ ಇವಾಗ ಫುಲ್ ಕಣ್ಣು ನೀರು ತುಂಬಿಕೊಳ್ಳೋ ಥರ ಆಗುತ್ತೆ, ಹಾಗೆ ಸ್ವಲ್ಪ ನೋವಿದೆ ಅಂತ ಇವಾಗ ಹಾಸ್ಪಿಟಲಿಗೆ ತೋರ್ಸಕ್ಕೆ ಹೋಗಿದ್ದಾರೆ. ಅವ್ರು ಹಾಗೆ ಊರಿಗೆ ಹೋಗ್ತಾರೆ. ಬಂದು ಒಂದು 4-5 ಡೇಸ್ ಆಗಿತ್ತು. ಅವ್ರು ಯಾವಾಗಲೂ ಬಂದರೆ ಜಾಸ್ತಿ ದಿನ ಇರೋದಿಲ್ಲ. ಅಂದರೆ ಅವರಿಗೆ ಅಲ್ಲೆಲ್ಲ ಓಡಾಡೋ ಅಭ್ಯಾಸ ಇರುತ್ತೆ. ಇಲ್ಲಿ ಓಡಾಡೋ ಯಾರ ಮನೆ ಅಷ್ಟು ಪರಿಚಯ ಇರಲ್ಲ, ಮತ್ತು ನಮ್ಮ ಮನೆ ಅಕ್ಕಪಕ್ಕ ಅಷ್ಟು ಮನೆಯೂ ಇಲ್ಲಲ್ಲ. ಹಾಗಾಗಿ ಅವರು ಇಲ್ಲಿ ಬಂದರೆ ಜಾಸ್ತಿ ದಿನ ಇರೋಕ್ಕೆ ಇಷ್ಟಪಡೋದಿಲ್ಲ. ನೋಡೋಣ, ಅಮ್ಮಗೆ ನನ್ನ ತಂಗಿ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ತಂಗಿ NCCಗೆ ಹೋಗಿದ್ಲು. NCCಯಿಂದ ಹಾಗೆ ಅಲ್ಲಿ ಬಂದಿದ್ದಾಳೆ. ಓಕೆ, ಅವರೆಲ್ಲ ಬಂದಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೆ ವಿಡಿಯೋನ ನೋಡ್ತಾ ಇರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮು ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಅಮ್ಮ ಎಲ್ಲ ಆವಾಗಲೇ ಬಂದರು. ನಾನು ಬರೀ ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ ಅಂದ್ಕೊಂಡ್ರೆ ಪಾಪು ಶಾಪಿಂಗಿಗೆ ಹೋಗಿದ್ದಾರೆ. ನಾಳೆಗೆ ಪಾಪುದು 3 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಅವಳು ಹುಟ್ಟಿದಾಗಲಿಂದ ಪ್ರತಿ ತಿಂಗಳು ಅವಳಿಗೆ 1 ಮಂತ್ಸ್ ಕಂಪ್ಲೀಟ್ ಆದಾಗ ಬಟ್ಟೆ ಕಂಪಲ್ಸರಿ ತಂದು ಕೊಡ್ತೀವಿ, ಹೊಸ ಬಟ್ಟೆ ಹಾಕಬೇಕು ಅಂತ. ಹಾಗೆ 2 ಮಂತ್ಸ್ ಅಂದರೆ ಫಸ್ಟ್ ಮಂತಲ್ಲಿ ನನ್ನ ತಂಗಿ ಅವಳಿಗೆ ಕೈಗೆ ಕರಿಮಣಿ, ಸಿಲ್ವರ್ದು ಕರಿಮಣಿ ತಂದು ಕೊಟ್ಟಿದ್ಲು. ಹಾಗೆ ಸೆಕೆಂಡ್ ಟೈಮ್ ನಮ್ಮಮ್ಮ ಬೆಳ್ಳಿದು ಉಡ್ದಾರ ತಂದು ಕೊಟ್ಟಿದ್ರು. ಈಗ 3rd ಮಂತಲ್ಲಿ ನಾನು ಏನು ತಂದಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನು ತಂದಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ. ಓಕೆ, ತೋರಿಸ್ತೀನಿ ಬನ್ನಿ. ನಾವು ಯಾವುದೇ ಗೋಲ್ಡ್ ಜ್ಯುವೆಲ್ಲರ್ಸ್ನ ತೊಗೊಂಡ್ರು ನಾವು ಆಲ್ಮೋಸ್ಟ್ ಜಾಸ್ತಿ SRS ಜ್ಯುವೆಲ್ಲರ್ಸಲ್ಲೇ ತೊಗೊಳ್ಳೋದು. ಹಾಸನಲ್ಲಿ ಅದು ಫೇಮಸ್ ಜ್ಯುವೆಲ್ಲರಿ ಶಾಪ್ ಅಂತಲೇ ಹೇಳ್ಬೋದು. ನಾನು ಈ ಸಲ ನಮ್ಮ ಪಾಪುಗೆ ಏನು ತೊಗೊಂಡೆ ಅಂದರೆ, ನಾನು ಪಾಪುಗೆ 2 ಗೋಲ್ಡ್ ರಿಂಗ್ಸ್ನ ತೊಗೊಂಡೆ, ಹಾಗೆ ಕಾಲಿಗೆ ಖಡನ ತೊಗೊಂಡೆ. ಈ ರಿಂಗ್ಸು 1 ಗ್ರಾಮ್ ಇದೆ ಅಷ್ಟೇ. ಇವಾಗಲೇ ತುಂಬ ದೊಡ್ಡದು ಬೇಡ ಅಂತ, ಯಾಕಂದರೆ ಇದನ್ನು ಸ್ವಲ್ಪ ದಿನ ಹಾಕೊತಾಳೆ, ಆಮೇಲೆ ಚಿಕ್ಕದಾಗಿ ಬಿಡುತ್ತಲ್ಲ. ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಚೆನ್ನಾಗಿರೋದೇ ತರೋಣ ಅಂತ ಸದ್ಯಕ್ಕೆ 1 ಗ್ರಾಮ್ದು ತೊಗೊಬಂದಿದ್ದೀವಿ. ಇದು ಕೂಡ ಇದು 1/4 ಗ್ರಾಮ್ ಇದೆ. 1 ಗ್ರಾಮ್ 280 ಮಿಲಿ ಏನೋ ಇದೆ. ಇದು ಎಕ್ಸಾಕ್ಟಾಗಿ 1 ಗ್ರಾಮ್ಗೆ 20 ಮಿಲಿ ಕಮ್ಮಿ ಇರ್ಬೋದು ಅಷ್ಟೇ. ಇವೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಿಲ್ವರಲ್ಲಿ ನಾವು ಕಾಲಿಗೆ ಇದನ್ನು ತಂದಿದ್ದೀವಿ. ಫುಲ್ ಪ್ಲೇನ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಪ್ಲೇನ್ ಅಷ್ಟು ಚೆನ್ನಾಗಾಗಲ್ಲ. ಮತ್ತು ಹಾಗೆ ಕಾಲು ಚೈನ್ ತಂದರೂ ಕೂಡ ಇವಾಗ ಸ್ವಲ್ಪ ದಿನ ಅಷ್ಟೇ ಹಾಕೋಕ್ಕಾಗುತ್ತೆ, ಜಾಸ್ತಿ ದಿನ ಹಾಕೋಕ್ಕಾಗಲ್ಲ ಅಂತ ನಾವು ಇದನ್ನು ತೊಗೊಬಂದ್ವಿ. ಇದು ಬೇಕಾದರೆ ಸ್ವಲ್ಪ ದಿನ ಹಾಕ್ಬಿಟ್ಟು ಒಂದು 6 ಮಂತ್ಸ್ವರೆಗೂ ಹಾಕ್ಬೋದು, ಆಮೇಲೆ ಚೇಂಜ್ ಮಾಡ್ಬೋದು ಅಂತ. ಇದು ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. 2 ಮಂತ್ಸ್ ಸಿಲ್ವರ್ ತೊಗೊಬಂದ್ವಿ. 3rd ಮಂತಿಗೆ ನಾವು ಗೋಲ್ಡ್ ತರಬೇಕು ಅಂದ್ಕೊಂಡು ಲಾಸ್ಟ್ ಮಿನಿಟಲ್ಲಿ ನಾವು ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ಹಾಗೆ ಮಾತಾಡ್ತಾ ತೊಗೊಬರೋಣ ಅಂತ ಅನ್ನಿಸ್ತು, ಹಾಗಾಗಿ ಹೋಗಿ ತೊಗೊಬಂದ್ವಿ. ಫ್ರೆಂಡ್ಸ್, ನೀವು ಇವಾಗ ನೋಡ್ಬೋದು ಪಾಪು ಕೈಗೆ ರಿಂಗ್ ಹೇಗೆ ಕಾಣುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಲ್ಲ ಫ್ರೆಂಡ್ಸ್, ನಾನು ಪಾಪುಗೆ ಏನೇನು ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಾಪಿಂಗ್ ಮಾಡಿದ್ದೀನಿ ಅಂತ. ಕೆಲವ್ರು ಹೇಳ್ಬೋದು
3 ಮಂತ್ಸ್ ಪಾಪುಗೆ ಏನಕ್ಕೆ ಇದೆಲ್ಲ ಇವಾಗಲೇ ಇಷ್ಟೊಂದೆಲ್ಲ ಏನಕ್ಕೆ ಅಂತ. ಆದರೆ ಇವ ದೊಡ್ಡವರಾದ್ಮೇಲೆ ಹಾಕೋದು ಬೇರೆ, ಚಿಕ್ಕ ಮಕ್ಕಳಲ್ಲಿದ್ದಾಗ ನಾವು ಹಾಕಿ ಏನು ಖುಷಿ ಪಡಬೇಕು ಅದನ್ನು ಪಟ್ಬಿಡ್ಬೇಕು. ಇಲ್ಲಾಂದ್ರೆ ಅವ್ರು ದೊಡ್ಡವರಾದ್ಮೇಲೆ ಮತ್ತೆ ಚಿಕ್ಕ ಮಕ್ಳಿಗೆ ಹೇಗೆ ರೆಡಿ ಮಾಡ್ತೀವಿ ಮತ್ತೆ ಹೇಗೆ ಹಾಕ್ತೀವಿ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಹಾಕೋದು ಆಮೇಲೆ ಇದ್ದಿದ್ದೆ. ಇವಾಗಲೂ ಸ್ವಲ್ಪ ಚಿಕ್ಕ ಮಕ್ಕಳು ಅಂತ ಹಾಗೆ ಬಿಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಚಿಕ್ಕ ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಇನ್ನೇನು ನಾಳೆ ಅವಳಿಗೆ 3 ಮಂತ್ಸ್ ಕೂಡ ಕಂಪ್ಲೀಟ್ ಆಗ್ತಿದೆ. ಎಷ್ಟು ಬೇಗ 3 ಮಂತ್ಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಏನೊಂದು 10-15 ಡೇಸ್ ಆಗಿದೆಯೇನೋ ಇವಳು ಹುಟ್ಟಿ ಅನ್ನೋ ಥರ ಇದೆ. ಆಗಲೇ 3 ಮಂತ್ಸ್ ಆಗೋಯ್ತು, 1/4 ವರ್ಷ ಆಗೋಯ್ತು. ಹಾಗೆ 1 ವರ್ಷ 2 ವರ್ಷ ಆಗಿದ್ದೇ ಗೊತ್ತಾಗೋದಿಲ್ಲ. ಆದರೆ ಈ ಮೂಮೆಂಟ್ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಈ ಮೂಮೆಂಟ್ನ ಪ್ರತಿಯೊಂದು ಮೈಲ್ಸ್ಟೋನು ಕೂಡ ನಾವು ಎಂಜಾಯ್ ಮಾಡಬೇಕು. ಹಾಗೆ ನಾನು ಕೂಡ ಮಾಡ್ತಿದ್ದೀನಿ. ಪ್ರತಿದಿನ ಒಂದು ಹೊಸ ಹೊಸ ಆ್ಯಕ್ಟಿವಿಟೀಸ್ನ ಕಲಿತಿರ್ತಾರೆ ಮಕ್ಕಳು. ಹಾಗೆ ಇನ್ನು ಮುಂದೆ 3 ಮಂತ್ಸ್ ಎಲ್ಲ ಆದಮೇಲೆ ತುಂಬಾ ಆ್ಯಕ್ಟಿವ್ ಆಗ್ತವೆ. ಇವಳು ಫಸ್ಟಿಂದನೂ ಆ್ಯಕ್ಟಿವ್ ಇದ್ದಾಳೆ, ಇನ್ನೂ ಆ್ಯಕ್ಟಿವ್ ಆಗ್ತಾಳೆ ಅನಿಸುತ್ತೆ. ಅದೆಲ್ಲ ನೋಡೋಕ್ಕೊಂಥರ ಖುಷಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ದಿನಗಳು ವಾರಗಳು ಹೋಗೋದೇ ಗೊತ್ತಾಗೋದಿಲ್ಲ. ವಾರಗಳು ದಿನಗಳ ಥರ ಹೋಗ್ತವೆ, ತಿಂಗಳುಗಳು ವಾರಗಳ ಥರ ಹೋಗ್ತವೆ, ವರ್ಷಗಳು ತಿಂಗಳ ಥರ ಹೋಗ್ತವೆ. ಆ ಥರ ಅನಿಸುತ್ತೆ. ಮನೇಲಿ ಚಿಕ್ಕ ಮಕ್ಕಳು ಇದ್ದರೆ ಏನೋ ಒಂಥರ ಖುಷಿ. ಸರಿ ಫ್ರೆಂಡ್ಸ್, ಹಿಂಗೆ ಮಾತಾಡ್ತಾನೆ ಇದ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಹೆಂಗೆ ಹೋಗುತ್ತೆ, ನೈಟ್ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ಹಾಗೆ ನೋಡ್ತಾ ಇರಿ. ಹಾಗೆ ನೀವು ವಿಡಿಯೋಸ್ ನೋಡಿದಾಗ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ. ನೀವು ಆ ಥರ ಮಾಡಿದ್ರೆ ಹೊಸ ಯೂಟ್ಯೂಬರ್ಸ್ ಹಾಗೆ ಬಿಗಿನರ್ಸಿಗೆ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಇನ್ನೂ ಹೊಸದೇನಾದರೂ ವೀಡಿಯೋಸ್ ಮಾಡಬೇಕು, ಕಂಟೆಂಟ್ ಮಾಡಬೇಕು ಅನಿಸುತ್ತೆ. ಹಾಗೆ ನೋಡಿಬಿಟ್ಟು ಸುಮ್ಮನೆ ಆದರೆ ನಮಗೆ ಅಯ್ಯೋ ಇಷ್ಟೇ ಅಲ್ವಾ, ಎಷ್ಟೇ ಮಾಡಿದ್ರು ಹಿಂಗೆ ರೀಚ್ ಆಗೋದಿಲ್ಲ ವೀಡಿಯೋಸ್ ಅಂತ ಬೇಜಾರಾಗ್ಬಿಟ್ಟು ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಡೋಣ ಅಂತಾರೆ ಅನಿಸುತ್ತೆ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾನು ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಪಾಪು ಜೊತೆ ಚಿಕ್ಕ ಮೂಮೆಂಟ್ನ ಕಳಿಬೇಕಾದ್ರೂ ಅದು ಅವ್ರ ಅಪ್ಪನ ತುಂಬಾ ಮಿಸ್ ಮಾಡ್ಕೊತೀನಿ. ಅವರು ಅಷ್ಟೇ ಅಲ್ಲಿಂದನೇ ವಿಡಿಯೋ ಕಾಲ್ ಮಾಡಿ ನೋಡಿ ತುಂಬ ಬೇಜಾರು ಮಾಡ್ಕೋತಾರೆ. ಹಾಗೆ ಇವಳು ಕೂಡ ಅದು ಹೇಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ವಿಡಿಯೋ ಕಾಲ್ ಮಾಡಿದಾಗ ತುಂಬ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ಹಾಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವಳನ್ನ ಕೂರಿಸ್ಕೊಂಡ್ರೆ ಫೋನ್ ಒಳಗಡೆನೇ ಹೋಗೋ ಥರ ಆಡ್ತಾಳೆ. ಅದೇನೋ ಅಂದರೆ ಬಾಂಡಿಂಗ್ ಅಲ್ಲ, ಅಪ್ಪ ಅಂತ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ. ಬೇರೆ ಟೈಮಲ್ಲಿ ಏನೋ ಗೊತ್ತಿಲ್ಲ, ಈಗ ತಮ್ಮ ಮಕ್ಕಳು ಚಿಕ್ಕ ಪಾಪುನ ಬಿಟ್ಟು ಹೋಗಬೇಕು, ಹಾಗೇ ನೋಡೋಕ್ಕೆ ಬರೀ ವಿಡಿಯೋ ಕಾಲಲ್ಲಿ ನೋಡಬೇಕು, ಆಡ್ಸೋಕ್ಕಾಗಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ನನಗೂ ಅಷ್ಟೇ ತುಂಬ ಬೇಜಾರು. ಇನ್ನೊಂದು 15-20 ಡೇಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಬರಲಿ, ಅವ್ರ ಮಗಳನ್ನ ನೋಡಲಿ, ಆಟ ಆಡಿಸ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಬೇಕು ಯಾವಾಗ ಬರ್ತಾರೆ ಅಂತ. ಅವ್ರು ಬಂದ ತಕ್ಷಣ ನಿಮ್ಗೆಲ್ರಿಗೂ ತಿಳಿಸ್ತೀನಿ. ಅದೇನೋ ಇವಾಗ 3 ಮಂತ್ಸ್ ಆದರೆ ಗೊತ್ತಾಗೋದಿಲ್ಲ ಅಷ್ಟು ಮಕ್ಕಳಿಗೆ ಅಂತ ಅಂದ್ಕೊತೀವಿ. ಬಟ್ ಆ ಥರ ಏನಿಲ್ಲ, ಗೊತ್ತಾಗುತ್ತೆ ಅವ್ರಿಗೂ. ನಮ್ಮಪ್ಪನೇ ವಿಡಿಯೋ ಕಾಲ್ ಮಾಡಿರೋದು. ಯಾವುದೇ ಫೋನ್ ಬಂದರೂ ಅವಳು ಫೋನ್ ನೋಡ್ತಾಳೆ, ಅವರಪ್ಪ ಫೋನ್ ಮಾಡಿದ್ದಾರೆ ಅಂತ. ಅಷ್ಟು ಬಾಂಡಿಂಗ್ ಇವಾಗಲೇ. ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಅವರಪ್ಪ ಅಂದರೆ ಅವ್ರ ಅಪ್ಪನ ಜೊತೆ ತುಂಬ ಬಾಂಡಿಂಗ್ ಜಾಸ್ತಿ ಅಂತ. ನೋಡಬೇಕು ಇವಾಗ ಹಿಂಗಿದ್ದಾಳೆ. ಇನ್ನು ಸ್ವಲ್ಪ ದೊಡ್ಡವಳಾದಮೇಲೆ ಅವ್ರು ಹೆಂಗೆ ಡ್ಯೂಟಿಗೆ ಹೋಗ್ತಾರೋ ನನಗಂತೂ ಗೊತ್ತಿಲ್ಲ. ಇವಾಗಲೇ ಹೇಳ್ತಿರ್ತಾರೆ, ಇನ್ನೊಂದು ವರ್ಷ ಆದರೆ ನಾನು ಅವಳನ್ನ ಹೆಂಗೆ ಬಿಟ್ಟು ಹೋಗಲಿ, ಸುಮ್ಮನೆ ಇಲ್ಲೇ ಇದ್ಬಿಡ್ತೀನಿ ಅಂತ. ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅಫ್ಕೋರ್ಸ್ ಬೆಳೆಯುತ್ತೆ, ಅಪ್ಪ ಮಗಳಲ್ವಾ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಮ್ಮ ಪಾಪುಗೆ ಈಗ 3 ಮಂತ್ಸ್ ಆಗ್ತಿರೋದ್ರಿಂದ ಸ್ವಲ್ಪ ಏನೇನಾದರೂ ಹೇಳೋಕ್ಕೆ ಟ್ರೈ ಮಾಡ್ತಾಳೆ. ಅದು ಎಲ್ಲ ಮಕ್ಕಳು ಹಾಗೆ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಫಸ್ಟ್ ಅವಳು ಹೇಳಿದ ವರ್ಡ್ ಅಂದರೆ ಅಪ್ಪ ಅಂತ. ನನಗೆ ಆಶ್ಚರ್ಯ ಆಗೋಯ್ತು, ಎಲ್ಲ ಮಕ್ಕಳು ಫಸ್ಟ್ ಅಮ್ಮ ಅಂತವೆ, ಇವಳೇನಪ್ಪ ಅಂತಿದ್ದಾಳಲ್ಲ ಅಂತ. ಅವಾಗವಾಗ ಏನಾದರೂ ಮಾತಾಡಬೇಕಾದ್ರೂ ಅಷ್ಟೇ ಅಪ್ಪ ಅಂತಿರ್ತಾಳೆ. ನನ್ನನ್ನು ಅಳ್ಬೇಕಾದ್ರೆ ಮಾತ್ರ ಅಮ್ಮ ಅನ್ನೋದಷ್ಟು ಬಿಟ್ಟರೆ ಮಾಮೂಲಿ ನಾರ್ಮಲ್ ಆಗಿದ್ದಾಗೆಲ್ಲ ಅಪ್ಪ ಅಂತ ಹೇಳ್ತಾಳೆ. ನಂಗೆ ಅವಾಗ ಆಶ್ಚರ್ಯ ಆಗುತ್ತೆ ಮತ್ತು ಖುಷಿ ಕೂಡ ಆಗುತ್ತೆ. ಇನ್ನು ನನ್ನನ್ನು ಯಾವಾಗ ಎಷ್ಟು ದಿನ ಆದಮೇಲೆ ಅಮ್ಮ ಅಂತ ಕರಿತಾಳೋ ಗೊತ್ತಿಲ್ಲ. ನೋಡಬೇಕು, ನಾನು ವೆಯ್ಟ್ ಮಾಡ್ತಿದ್ದೀನಿ ಅದಕ್ಕೆ. ನೋಡೋಣ.
ಓಕೆ ಫ್ರೆಂಡ್ಸ್, ನೈಟ್ ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅಪ್ಪ ಅಮ್ಮ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಬಂದರು ಅಂತ. ನಮ್ಮ ಆಂಟಿ ಅವತ್ತು ಊರಲ್ಲಿರಲಿಲ್ಲ, ಇವತ್ತು ಬಂದಿದ್ದರು. ಹಾಗಾಗಿ ಅವ್ರಿಗೂ ಪ್ರಸಾದನ ಕೊಟ್ಬಿಡೋಣ ಅಂತ. ನಮ್ಮ ಮನೇಲಿ ಪ್ರಸಾದ ಖಾಲಿಯಾಗೋವರೆಗೂ ಯಾರು ಬರ್ತಾರೆ ಅವರಿಗೆಲ್ಲ ಪ್ರಸಾದ ಕೊಡ್ತೀವಿ. ಯಾಕಂದರೆ ಪ್ರಸಾದ ಹಂಚಿ ತಿಂದಷ್ಟು ಒಳ್ಳೆಯದು. ಹಾಗೆ ಯಾವಾಗಲೂ ಎಲ್ಲರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಯಾರು ಹೋಗಿರ್ತಾರೆ ಅವರು ಎಲ್ರಿಗೂ ಪ್ರಸಾದ ಕೊಡೋದು ಮಾಡ್ತಾರೆ. ನಮ್ಮ ಮನೆ ಹತ್ತಿರ ಎಲ್ಲರೂ ಹಾಗೆ. ಅದರಲ್ಲಿ ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಕಷ್ಟಪಟ್ಟು ಕಟ್ ಮಾಡಿ ಸಾಕಾಗೋಯಿತು. ಅಂತೂ ಕಟ್ ಮಾಡಾಯಿತು. ಇವಾಗ ಪ್ರಸಾದ ಎಲ್ಲ ನಾವು ಒಬ್ಬರೇ ತಿಂದು ತುಂಬ ಜಾಸ್ತಿ ತಿಂದಷ್ಟೇನು ಜಾಸ್ತಿ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಪ್ರಸಾದನ ಹಂಚ್ತಿ ತಿನ್ನೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದು. ನಾನಿಲ್ಲಿ ಧರ್ಮಸ್ಥಳ ಹಾಗೆ ಸುಬ್ರಹ್ಮಣ್ಯ ಎರಡೂ ದೇವಸ್ಥಾನದ ಪ್ರಸಾದಗಳನ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನನಗಂತೂ ಈ ಪ್ರಸಾದ ತುಂಬಾ ಇಷ್ಟ ಆಗುತ್ತೆ. ಏನೋ ಒಂಥರ ಟೇಸ್ಟ್ ವೈಸ್ ಅಂತಲ್ಲ, ಏನೋ ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗೆ. ಪ್ರಸಾದ ಮನೇಲಿದ್ದರೆ ಸಾಕು, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿರುತ್ತೆ. ಹಾಗೆ ಇಲ್ಲಿ ಕಲ್ಸಕ್ಕರೆನೂ ಸಹ ತಂದಿದ್ದು, ಕಲ್ಸಕ್ಕರೆನೂ ಇಡ್ತಾಯಿದ್ದೀನಿ. ಹಾಗೆ ಕುಂಕುಮ, ತೀರ್ಥ ಪ್ರಸಾದ ಏನು ತಂದಿರ್ತಾರೆ ಅದೆಲ್ಲನೂ ಸಹ ನಾವು ಹಂಚ್ತೀವಿ. ಸುಮಾರು ಒಂದು 7-8 ವರ್ಷನೇ ಆಗಿತ್ತು ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ, ಬಟ್ ಸುಬ್ರಹ್ಮಣ್ಯಕ್ಕೆ ಹೋಗಿರಲಿಲ್ಲ. ಅಪ್ಪ ಅಮ್ಮ ಫಸ್ಟ್ ಟೈಮ್ ಇಬ್ಬರೇ ಹೋಗಿ ಬಂದು, ಅದು ಬೆಳಗ್ಗೆ ಹೋಗಿ ಸಂಜೆನೇ ಬಂದರು. ಅಂದರೆ ಬೆಳಗ್ಗಿನ ಜಾವ ಹೋಗಿ ನೈಟ್ 12 o'clock ಹಂಗೆ ಬಂದರು. ನೋಡಬೇಕು ನಾವು ಈ ಸಲ ಹೋಗೋದಾ ಏನು ಅಂದ್ಕೊಂಡಿದ್ವಿ. ಪಾಪು ಸ್ವಲ್ಪ ದೊಡ್ಡವಳಾಗಲಿ ಆವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡ್ತಿರ್ಬೋದು, ನಾನು ತೀರ್ಥನೂ ಸಹ ಒಂದು ಚಿಕ್ಕ ಗ್ಲಾಸ್ಗೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಹಾಗೆ ಕುಂಕುಮನೂ ಸಹ ಕೊಟ್ಟು ಕಳಿಸ್ತೀನಿ. ಫ್ರೆಂಡ್ಸ್, ಪಾಪು ಅಳ್ತಿದ್ಲು, ಹಾಗೆ ಅವಳನ್ನ ಸ್ವಲ್ಪ ಹಾಲಿಗೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗ್ತಾ ಇದ್ದೀನಿ. ಇವಾಗ ಇವಳು ಇದೇ ಥರ ಎತ್ಕೊಳ್ಳೋದು ಅಭ್ಯಾಸ ಆಗಿದೆ. ಇವಳು ಅಷ್ಟೇ ಚೆನ್ನಾಗಿ ಕೂತ್ಕೋತಾಳೆ. ಕರ್ಕೊಂಡೋಗೋಣ ಅಂತ ಹೊರಗಡೆ ಬಂದರೆ ಇಲ್ಲಿ ನೋಡಿ ಮಹಾರಾಣಿಯವರು ಏನು ಮಾಡ್ತಾ ಕೂತಿದ್ದಾರೆ. ಒಗ್ದಿರೋ ಬಟ್ಟೆನ ಹಾಕಿದರೆ ಚೇರ್ ಮೇಲೆ, ಅದ್ರ ಮೇಲೆ ಹೋಗಿ ಆರಾಮಾಗಿ ಕೂತ್ಕೊಂಡು ಕಿಟಕಿಲಿ ನೋಡ್ತಿದ್ದಾರೆ ಹೊರಗಡೆನ. ಯಾವಾಗಲೂ ಹಿಂಗೆ, ಯಾವ ಬಟ್ಟೆ ಇದ್ದರೂ ಅದನ್ನು ಫುಲ್ಲು ಸಮ ಮಾಡ್ಕೊಂಡು ಕೆರ್ಕೊಂಡು ಅದ್ರ ಮೇಲೆ ಹೋಗಿ ಕೂತ್ಕೊಬಿಡ್ತಾಳೆ. ಈಗ ನಮ್ಮಮ್ಮ ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನಮ್ಮಮ್ಮಂಗೆ ಹಾಯ್ ಮಾಡು ಅಂತ ಹೇಳ್ತೀನಿ, ಅವ್ರು ಮಾಡೋದಿಲ್ಲ. ಯಾಕಂದರೆ ಸ್ವಲ್ಪ ಕ್ಯಾಮ್ರಾ ಶೈ ಜಾಸ್ತಿ. ನೋಡಿ ಇವಾಗ ಹೆಂಗೆ ಮಾಡ್ತಾರೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಸಂಜೆಯಿಂದ ನೈಟ್ವರೆಗೂ ನನ್ನ ರೂಟೀನ್ ಆಗಿತ್ತು. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.